ಇವತ್ತು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಭಾರತ ಪಾಕಿಸ್ತಾನ ಮಾತುಕತೆ ಆಡುವ ಒಂದು ಸೂಚನೆ ಬರ್ತಾ ಇದೆ. ಒಳ್ಳೆ ಸಂದೇಶ. ಅದರ ಬಗ್ಗೆ ಪಾಕಿಸ್ತಾನದವರಿಗೆ ಅರಿವಾಗಿದೆ. ಅವರು ಮಾಡಿದಕ್ಕಂಥ ಅನ್ಯಾಯ, ಮೋಸ, ಅಮಾಯಕರನ್ನ ಜಮ್ಮು ಕಾಶ್ಮೀರದಲ್ಲಿ ಕೊಂದಿರುವ ದೃಶ್ಯ ಶತಶತಮಾನಗಳ ಕಾಲ ಅಚ್ಚಳಿಯದೆ ಉಳಿತದೆ. ಪಾಕಿಸ್ತಾನದವರು ದಾರಿ ತಪ್ಪುತ್ತಾ ಇದ್ದಾರೆ, ಒಳ್ಳೆಯದಲ್ಲ. ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಮಾತುಕತೆಗೆ ಎಲ್ಲೋ ಒಂದು ಕಡೆ ಚಿಗುರು ಹೊಡಿತಾ ಇದೆ. ಒಳ್ಳೆಯ ಸಂದೇಶ, ಅದು ಅವರಿಗೆ ಒಳ್ಳೆಯದು. ಇವತ್ತಿನ ದಿನ ಪಾಕಿಸ್ತಾನದ ಒಂದು ಧೋರಣೆ, ಕೆಟ್ಟ ಧೋರಣೆ, ಅದಾಗಬಾರದು. ಅವರಲ್ಲಿ ಮೊದಲಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಶದ ಮೇಲೆ ದ್ವೇಷವನ್ನ ಸಾಧಿಸ್ತಾ ಇದ್ದಾರೆ. ಇದು ಒಳ್ಳೆಯ ಸಂಪ್ರದಾಯ ಅಲ್ಲ. ಭಾರತದ ಸೈನ್ಯಕ್ಕೆ ನಾವು ಶರಣಾಗಿದ್ದೇವೆ. ಭಾರತದ ಸೈನ್ಯ ಶಕ್ತಿಯುತವಾಗಿದೆ. ಭಾರತದ ಸೈನ್ಯ ಯಾರಿಗೂ ಎದುರೋದಿಲ್ಲ. ಪಾಕಿಸ್ತಾನದ ಎಲ್ಲ ವಿಚಾರದಲ್ಲೂ ಮೇಲೆ ಬಿದ್ದು ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಿರುವ ನಮ್ಮ ಸೈನಿಕರನ್ನ ಅಭಿನಂದಿಸ್ತೇವೆ. ನಾಳೆ ಬೆಳಗ್ಗೆ ಬೆಂಗಳೂರಿನಿಂದ ರಾಮನಗರ, ಮಂಡ್ಯ, ಮೈಸೂರುವರೆಗೂ ನಮ್ಮ ಸೈನ್ಯಕ್ಕೆ ಶಕ್ತಿ ತುಂಬುವ ಭಾರಿ ಮೆರವಣಿಗೆ ಪ್ರತಿ ಜಿಲ್ಲೆಯ ಕೇಂದ್ರದಲ್ಲಿ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಮ್ಮ ದೇಶದ ಸೈನ್ಯಕ್ಕೆ ನಾವು ಶಕ್ತಿಯನ್ನು ಕೊಡ್ತೇವೆ. ನಮ್ಮ ದೇಶದ ಸೈನ್ಯವನ್ನ ನಾವು ಅತ್ಯಂತ ಪರಾಕ್ರಮ ಸೈನ್ಯ ಅಂತ ಹೇಳಿ ಅಭಿನಂದಿಸ್ತೇವೆ. ನಮ್ಮ ಸೈನ್ಯಕ್ಕೆ ಸಂಪೂರ್ಣ ಗೌರವವನ್ನು ಸೂಚಿಸುತ್ತೇವೆ.